ನಾಡಿದ್ದು ಮಂಗಳವಾರ ಅಂದರೆ 31ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಮಂಗಳವಾರ ಮಧ್ಯಾಹ್ನ 12:30 ನಮ್ಮ ಕರೂರು ಹೋಬಳಿ ಒಳಗೊಂಡಂತಹ ಕುದೂರು ಮಹಾಶಕ್ತಿ ಕೇಂದ್ರ BJPಯ ಒಂದು ಅಂಗ ಕುದೂರು ಮಹಾಶಕ್ತಿ ಕೇಂದ್ರ ಪ್ರತಿಭಟನೆಯನ್ನು ಜೊತೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬ್ಯಾಕ್ವರ್ಡ್ 12:00ವರೆಗೆ ಬ್ಯಾಕ್ವರ್ಡ್ನಿಂದ ನಮ್ಮದು ಪಾದಯಾತ್ರೆ ಆರಂಭ ಆಗುತ್ತೆ. ಸಂಜೆ 5:00ವರೆಗೆ ತುಮರಿಯನ್ನು ತಲುಪಿ ತುಮರಿಯಲ್ಲಿ 5:00ವರೆಗೆ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಯ ಉದ್ದೇಶ ಏನಂತಂದರೆ ನಮ್ಮ ಕರೂರು ಹೋಬಳಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲಾಗಿದೆ. ಹಾಗಾಗಿ ನಾವು ಅದನ್ನು ಜನಜಾಗೃತಿ ಪಾದಯಾತ್ರೆ ಅಂತಲೇ ನಾವು ಅದನ್ನು ಹೆಸರನ್ನು ಕೂಡ ಇಟ್ಟಿದ್ದೇವೆ. ಕರೂರು ಹೋಬಳಿಯ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಬೃಹತ್ ಜನಜಾಗೃತಿ ಪಾದಯಾತ್ರೆ ಅಂತ ನಾವು ಅದಕ್ಕೆ ಹೆಸರನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದರ ಉದ್ದೇಶಗಳು ಅಥವಾ ಇದರ ಒಂದು ನಾವು ಪಾಯಿಂಟ್ಗಳನ್ನು ಏನು ಹಾಕೊಂಡಿದ್ದೇವೆ ಅಂತಂದರೆ, ನಮ್ಮ ತುಮರಿ ಮತ್ತು ಬ್ಯಾಕ್ವರ್ಡ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ 2 ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಜೊತೆಗೆ ಬ್ಯಾಕ್ವರ್ಡ್ ಆಸ್ಪತ್ರೆಗಳಲ್ಲಿ ಅಂತೂ 7 ಹುದ್ದೆಯಲ್ಲಿ 1 ಹುದ್ದೆ ಮಾತ್ರ ಸಿಸ್ಟರ್ ಇಲ್ಲ, 9 ಕಡೆ ಸಿಸ್ಟರ್ಗಳು ಇಲ್ಲ. ಬ್ಯಾಕ್ವರ್ಡಲ್ಲೂ ಕೂಡ ಸಿಸ್ಟರ್ ಹುದ್ದೆ 2 ಹುದ್ದೆ ಮಾತ್ರ, 3 ಹುದ್ದೆ ಅಷ್ಟೇ ತುಮರಿಯಲ್ಲೂ ಕೂಡ 9 ಸಿಸ್ಟರ್ ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಆಸ್ಪತ್ರೆ ಹೇಳೋದು ನಮ್ಮ ಕರೂರು ಹೋಬಳಿಯ ಜನರಿಗೆ ಮರೀಚಿಕೆ. ಜೊತೆಗೆ ತುಮರಿ ಮತ್ತು ಬ್ಯಾಕ್ವರ್ಡ್ ಪಶು ಆಸ್ಪತ್ರೆ ಕೂಡ ಬಾಗಿಲನ್ನು ತೆಗೆಯೋದು ಕಷ್ಟ ಆಗಿದೆ. ಒಂದು ಕಾಂಪೌಂಡ್ ಅದು ಅರೆಕಾಲಿಕ IMR ಒಬ್ಬರನ್ನ ಇಟ್ಕೊಂಡಿದೆ. ಹಾಗಿರ್ಬೇಕಾದ್ರೆ ಕರೂರು ಹೋಬಳಿಯಲ್ಲಿ ಜನ 4 ಪಂಚಾಯತಿ ಹೋಗ್ತಾರೆ, ಯಾವ ರೀತಿ ಜಾನುವಾರುಗಳನ್ನು ಮಾಡಬಹುದು. ಹಾಗಾಗಿ ಅದೊಂದು ಸಮಸ್ಯೆಗಳ ಬಗ್ಗೆ. ಜೊತೆಗೆ ನಮ್ಮ ಹೋಬಳಿಯ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂತಂದರೆ, ಬಹಳ ಕಾಡು ಪ್ರಾಣಿಗಳ ಕಾಟ ಕಾಡ್ತಾ ಇದೆ. ಎಷ್ಟು ಅಂತಂದರೆ, ಯಾವುದೇ ಬೆಳೆಯನ್ನು ಭತ್ತ ಇರ್ಬೋದು, ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ಕಬ್ಬು ಇರ್ಬೋದು, ಯಾವುದೂ ಕೂಡ ನಾವು 100ರಲ್ಲಿ 25% ಸಿಗೋದಿಲ್ಲ. ಅಷ್ಟು ಪ್ರಮಾಣದ ಕಾಡು ಪ್ರಾಣಿಗಳ ಕಾಟ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ನಾವು ಇಲಾಖೆಯ ಗಮನವನ್ನು ಸೆಳೆದ್ರೆ ಯಾವುದೇ ಕೂಡ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಜನಪ್ರತಿನಿಧಿಗಳಿಗೂ ಹೇಳಿದ್ರು ಕೂಡ ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದರ ವಿರುದ್ಧ ಒಂದು ಹೋರಾಟ. ಜೊತೆಗೆ ನಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಬಡವರು ಮನೆಯನ್ನು ಕಟ್ಟಲಿಕ್ಕೆ ಬಹಳ ಒದ್ದಾಡ್ತಾ ಇದೆ. ಕೆಂಪು ಕಲ್ಲು ಮತ್ತು ಮರಳು ಸಮರ್ಪಕವಾಗಿ ಸಿಗ್ತಾ ಇದೆ. ಒಂದು ನೀತಿ ನಿಯಮನೇ ಇಲ್ಲ ಸರ್ಕಾರದ ವ್ಯಾಪ್ತಿಯಲ್ಲಿ. ಎಲ್ಲೋ ಒಂದು ಬಾರಿ ಮಾಡ್ತಾರೆ, 4 ದಿವಸ ಮಾಡ್ತಾರೆ, ಹೋಗುತ್ತೆ. ಎಲ್ಲೋ ಹೊರಗಡೆಯಿಂದ ತರಿಸಿದ್ರು ಕೂಡ ರಾಯಲ್ಟಿ ಅದು ಇದು ಪೊಲೀಸರು ಪಾಲಿಸರು ಹಿಡಿದು ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಸರಿಯಾಗಿ ಸಿಗ್ತಾರೆ. ಇದೊಂದು. ಜೊತೆಗೆ ವಿದ್ಯುತ್ತಿಂದು ಒಂದು ಸಮಸ್ಯೆ. ನಾವು ಕೆಲವು ಪತ್ರಕರ್ತರು ನಮಗೆ ಕೈ ಜೋಡಿಸಿದ್ರು ಹೋದ ಸರಿ ಮಳೆಗಾಲದಲ್ಲಿ. ಏನಂತಂದರೆ, ಅಕೇಶಿಯಾ ಮರಗಳು ರಸ್ತೆಯ ಪಕ್ಕ ಏನಿದೆ ಆ ಕರೆಂಟ್ ಲೈನು, ಅದರದ್ದು ಒಂದು ಅಕೇಶಿಯಾ ಮರಗಳನ್ನು ಕಡಿತಲೆ ಮಾಡಬೇಕು ಅಂತ ನಾವುಗಳು ಎಲ್ಲ ಗ್ರಾಮ ಪಂಚಾಯತಿ ಇಂದ ರೆಗ್ಯುಲೇಷನ್ ಮಾಡಿ, ಜೊತೆಗೆಲ್ಲ ಸಂಘ ಸಂಸ್ಥೆಗಳು ನಾವು ಕೊಟ್ಟಿದ್ವಿ. ಏನಂದ್ರೆ KBU ಕೊಟ್ಟಿದ್ವಿ, ಅರಣ್ಯ ಇಲಾಖೆಯೂ ಕೊಟ್ಟಿದ್ವಿ. ಆದರೆ ಮತ್ತೊಂದು ಮಳೆಗಾಲ ಬಂತು, ಇವತ್ತಿಗೂ ಕೂಡ ಕಡಿತಲೆ ಆಗಿಲ್ಲ. ನಾನು ನಿನ್ನೆನೂ ಕೂಡ ಅದು ಫಾಲೋಅಪ್ ಮಾಡಿದ್ದೇನೆ. ರೇಂಜಲ್ಲಿ ಕೇಳಿದ್ದೇನೆ, AW ಅವರು ಕೇಳಿದ್ದೇನೆ. ಅವರು ಕೇಳಿದ್ರೆ ನಮಗೆ ಮರ ಐಡೆಂಟಿಫೈ ಮಾಡ್ಕೊಡೋದು ಕೊಡಿ ಅರಣ್ಯ ಇಲಾಖೆ ಹೇಳ್ತಾರೆ. ಇವ್ರು ಕೇಳಿದ್ರೆ ನಾವು ಲೆಟರ್ ಕೊಟ್ಟಿದ್ದೇವೆ, ಅವರೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಟ್ಟು ಅವರಿಬ್ಬರ ಇಲಾಖೆ ಒಳಗೆ ನಮಗೆ ಮುಂದಿನ ಮಳೆಗಾಲ 4 ತಿಂಗಳು ಕರೆಂಟ್ ಇಲ್ಲ. ಇದರ ವಿರುದ್ಧ. ಜೊತೆಗೆ KPC ಬಹಳಷ್ಟು ಜನ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲೂ ಸಹ ವಿಷಯ ಪ್ರಸ್ತಾಪ ಮಾಡಿ ಹೀಗಾಗಿದೆ, ತುಮರಿಯಿಂದ ತೆಗೆದು ಇಲ್ಲಿ ಹೋಗ್ಲಿದ್ರು ಅಂಥದ್ದು ಅಲ್ಲಿ 2 ದಿನ ಇಲ್ಲಿ 2 ದಿನ ಮಾಡಿದ್ರು. ಅದನ್ನು ಬಿಟ್ಟು ಈ 3 ವರ್ಷದ ಈಚೆಗೆ ಇಲ್ಲಿರ್ತಕ್ಕಂಥ ಸರ್ಕಾರಿಯ ಶಾಲೆಯ ಶಿಕ್ಷಕರು ಇಲ್ಲಿಂದ ಹೋದ್ರೆ ಹೊರತು ಒಬ್ಬರು ಆ ಕಡೆ ಬಂದರು. ಹೆಚ್ಚು ಕಮ್ಮಿ ಇರ್ತಕ್ಕಂಥ 38 ಸ್ಕೂಲ್ ಏನೋ ಬರುತ್ತೆ. ಆ ಸ್ಕೂಲ್ಗಳಲ್ಲಿ ಹೆಚ್ಚು ಕಮ್ಮಿ 30 ಸ್ಕೂಲ್ಗಳಲ್ಲಿ ಇವತ್ತು ಸರ್ಕಾರಿ ಶಿಕ್ಷಕರೇ ಇಲ್ಲ. ಸಂಪೂರ್ಣವಾಗಿ ಏನು ಅತಿ ಶಿಕ್ಷಕರು ಪಾಠ ಮಾಡ್ತಾರೆ. ಅದಕ್ಕೆ ಬಂದು ತುಂಬಿಕೊಂಡು ಹೋಗ್ತಾರೆ. ಅದನ್ನ ಕಾಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದು ಕಾಯಲ್ಲ. ಸಾರ್ವಜನಿಕರನ್ನ ಹಿಡ್ಕೊಟ್ಟು ಅವರಿಗೆ ಓಟಿಗೆ ಹೋಗಿ ಅಲಿಯಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜನರು ಬೇಸಿರ್ತಾರೆ. ಮೊದಲನೇ ಬ್ಯಾಕ್ವರ್ಡ್ ಆಗಿದೆ. ಪಾಪ ಅವರು ಓಟಿಗೆ ಅಲ್ಲಾಡಿ ಹೋಗ್ತಾರೆ. ಹಾಗಾಗಿ ಸಾರ್ವಜನಿಕರು ನೋಡಿದ್ರು ಒಂದಿಷ್ಟಕ್ಕೆ ಮಾಡ್ತಾ ಇದ್ಬಿಟ್ಟು ಅದನ್ನೇನು ಮಾಡಕ್ಕೆ